ಈಗ ನೋಡಿ, ಇಟ್ ಈಸ್ ನಾಟ್ ಗುಡ್ ಫಾರ್ ಇಂಡಿಯಾ ಆಲ್ಸೋ. ನಾಟ್ ಗುಡ್ ಫಾರ್ ಇಂಡಿಯಾ ಆಲ್ಸೋ. ಹಾಂ, ಯಾಕಂದರೆ ವಿ ಆರ್ ದ ಲೀಡಿಂಗ್ ದಿಸ್ ಥಿಂಗ್ ಇನ್ ಬ್ರಿಕ್ಸ್. ಬಟ್ ಚೈನೀಸ್ ಯುವಾನ್ ಒಪ್ಕೋಬೇಕಾ ನಾವು, ಅಥವಾ ವಿ ಶುಡ್ ಹ್ಯಾವ್ ಎ ಸೆಪರೇಟ್ ಬ್ರಿಕ್ಸ್ ಕರೆನ್ಸಿ, ನಾಟ್ ಕರೆನ್ಸಿ ಆಫ್ ಬೇರೆ ಯಾವ ದೇಶದ್ದು ರುಪಿ ಬೇಡ, ಯುವಾನ್ ಬೇಡ, ಅಥವಾ ರಿಯಾಲ್ ಬೇಡ, ಏನು ಬೇಡ, ಯಾವ ದೇಶದ್ದು ಕರೆನ್ಸಿ ಬೇಡ, ಸಪ್ರೇಟ್ ಕರೆನ್ಸಿ ಮಾಡಬೇಕು. ಕೆಲವರು ವಿಶೇಷ ತಜ್ಞರು ಹೇಳ್ತಾರೆ ಆಗುತ್ತೆ ಇದು ಕೆಲವು ವರ್ಷಗಳಲ್ಲಿ. ಪ್ರಾಕ್ಟಿಕಲಿ ಹೆಂಗೆ ಸಾಧ್ಯ ಸರ್? ವೈ ವುಡ್ ದೇ ಅಗ್ರಿ ಫಾರ್ ದ ಕಾಮನ್ ಕರೆನ್ಸಿ? ಡಾಲರ್ನ ನಾವು ಬೇಡ ಅಂದಮೇಲೆ ಬ್ರಿಕ್ಸ್ ಕರೆನ್ಸಿನ ವೈ ವುಡ್ ವಿ ಅಗ್ರಿ ಅಂತ ಅದೊಂದು ಸ್ವಾಮ್ಯತೆ ಶುರು ಆಗ್ಬಿಡುತ್ತಲ್ಲ. ಅಲ್ಲ, ಅದು ಹಾಗೆ ಬರಲ್ಲ. ನೋಡಿ, ಈಗ ಅಮೆರಿಕದ ಸಾಲ ಎಷ್ಟು ಇದೆ ಗೊತ್ತಾ? $39 ಟ್ರಿಲಿಯನ್. ಅವ್ರು ಸುಮ್ಮನೆ ತೋರಿಸ್ಕೊಳ್ತಿರ್ತಾರೆ, ಅವ್ರಿಗೆ ಒಂದು $100 ಕೊಟ್ವಿ, $100 ಮಿಲಿಯನ್ ಕೊಟ್ವಿ, 3 ಬಿಲಿಯನ್ ಪಾಕಿಸ್ತಾನಿಗೆ ಕೊಡ್ತಾ ಇದ್ದಾರೆ, ಅವರು ಬಿಲಿಯನ್ ಗಟ್ಟಲೆ ಕೊಡ್ತಾ ಇದ್ದಾರೆ. ಬಟ್ ಒಳಗಡೆ ಟೊಳ್ಳು, ಅವ್ರದ್ದು ಎಕಾನಮಿನೇ ಟೊಳ್ಳು. ಸೊ ಆ ಹೆದರಿಕೆ ಇದೆ.